ಫೈನಲ್ಗೆ ಸರ್ಕಸ್ ಪಟ್ಟಕ್ಕಾಗಿ ಯಾರ್ಯಾರು ಲಾಭಿ ಮೂರು ಪಟ್ಟಿ ಹೈ ನಡೆ ನಿಗೂಢ ಯುವಕರಿಗೆ ಅವಕಾಶ ಸಿಗುತ್ತಾ ಪರಂ ನಿವಾಸದಲ್ಲಿ ಮೀಟಿಂಗ್ ಮತ್ತೆ ಮಂತ್ರಿ ಆಗ್ತಾರಾ ಜಮೀರ್ ಸಂಪುಟ ಸರ್ಕಸ್ ಪರಿಷತ್ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ಪೂರ್ಣ ಪ್ರಮಾಣದ ಸಂಪುಟ ರಚನೆ ಆಗಿರಲಿಲ್ಲ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರಲ್ಲ, ಅವರ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರೋದಕ್ಕೆ ಪ್ರಮುಖ ಕಾರಣ ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆ ಇದ್ದಂತ ಹಿನ್ನೆಲೆಯಲ್ಲಿ ಅದೆಲ್ಲವೂ ಕೂಡ ಮುಗಿದಿದೆ. ಬಿಕೆ ಹರಿಪ್ರಸಾದ್ ಪದಗ್ರಹಣವೂ ಕೂಡ ಆಯಿತು. ಈಗ ಸಂಪುಟ ವಿಸ್ತರಣೆಯತ್ತ ಸಿಎಂ ಡಿಕೆ ಶಿವಕುಮಾರ್ ಅವರ ಚಿತ್ತ. ಜೂನ್ 25ರಂದು ದಿಲ್ಲಿಗೆ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋಗಲಿದ್ದಾರೆ ಅಂತ ಸಂಪುಟ ಫೈನಲ್ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಲಿದ್ದಾರೆ. ಸಂಪುಟ ವಿಸ್ತರಣೆಗೆ ಈಗಾಗಲೇ 3 ಪಟ್ಟಿ ರೆಡಿ ಇದೆ. ಡಿಕೆ ಶಿವಕುಮಾರ್ದೊಂದು ಪಟ್ಟಿ, ಸಿದ್ದರಾಮಯ್ಯನವ್ರದೊಂದು ಪಟ್ಟಿ, ಹೈಕಮಾಂಡ್ ಒಂದು ಪಟ್ಟಿ ರೆಡಿ ಇದೆ. ಅಳೆದು ತೂಗಿ ಯಾರಿಗೆ ಅವಕಾಶ ಸಿಗುತ್ತೆ ಕಾದ್ ನೋಡ್ಬೇಕಾಗಿದೆ. ಯುವ ಮುಖಗಳಿಗೆ ಆದ್ಯತೆ ನೀಡಲಿಕ್ಕೆ ಸಿಎಂ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ ಸಿದ್ದರಾಮಯ್ಯನವರು ಈ ಹಿಂದೆ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು, ಮೊದಲ ಬಾರಿ ಗೆದ್ದಂತವರಿಗೆ ಈ ಬಾರಿ ಅವಕಾಶ ಇಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ತುಂಬಾ ಸೀನಿಯರ್ ಶಾಸಕರುಗಳಿದ್ದಾರೆ. 2 ಬಾರಿ ಗೆದ್ದಂಥವ್ರು, 3 ಬಾರಿ ಗೆದ್ದಂಥವ್ರು, 4 ಬಾರಿ, 5 ಬಾರಿ, 6 ಬಾರಿ ಗೆದ್ದಂತ ಶಾಸಕರಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಇನ್ನುಳಿದಂತೆ ಇಲ್ಲಿ ಪ್ರಮುಖವಾಗಿ ಒಂದು ಲೆಕ್ಕಾಚಾರದ ಮಾತುಗಳು 10ರಿಂದ 12 ಜನ ಹೊಸ ಯುವ ಶಾಸಕರಿಗೆ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಅಂತ. ಹೊಸ ಯುವ ಶಾಸಕರು ಅಂದ್ರೆ ಮೊದಲ ಬಾರಿ ಗೆದ್ದಂಥವ್ರು ಅಂತಲ್ಲ. ಆ ಯುವ ಶಾಸಕರು ಅನ್ನುವಂಥದ್ದು ರಾಜಕಾರಣದಲ್ಲಿ ಹೆಂಗೆ ಅಂದ್ರೆ 45+ ಇದ್ರೇನೆ ಅವ್ರನ್ನ ಒಂಥರ ಯುವಕರು ಅಂತ ಕನ್ಸಿಡರ್ ಮಾಡೋದು. ಯಾಕೆಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಹೇಳ್ತಾ ಇರ್ತಾರೆ ಕೆಲವರು, ಒಬ್ಬ ಯುವಕರನ್ನ ಕರ್ಕೊಂಡು ಮುಖ್ಯಮಂತ್ರಿ ಸ್ಥಾನ ಕೂರಿಸಿದ್ದಾರೆ. ಅವ್ರಿಗೆ 64 ವರ್ಷ. ನೋಡಿ, 64 ವರ್ಷ ಇದ್ರೆ ಈಗಲೂ ಕೂಡ ಯುವಕರು ಅಂತ ಕರೀತಾರೆ ರಾಜಕಾರಣದಲ್ಲಿ, ಹಂಗಿದೆ. ಇನ್ನುಳಿದಂತೆ 8 ಮಂದಿ ಹಿರಿಯರಿಗೆ ಅವಕಾಶ ಕೊಡಬಹುದು ಅಂತ. ಟೋಟಲಿ 20 ಸ್ಥಾನ ಖಾಲಿ ಇದೆ. 10ರಿಂದ 12, 2ರಿಂದ 3 ಬಾರಿ ಗೆದ್ದಂತವರಿಗೆ ಕೊಡುವಂತ ಚಾನ್ಸಸ್, ಇನ್ನೊಂದು 8 ಸಚಿವ ಸ್ಥಾನಗಳಿಗೆ ಹಿರಿಯರಿಗೆ ಕೊಡಬಹುದು ಅಂತ. ಮಾತು ಕೊಟ್ಟಿದ್ದಂತವರಿಗೆ ಮಂತ್ರಿ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅವ್ರದೇ ಒಂದು ಪಟ್ಟಿ ರೆಡಿ ಇದೆ. ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಡಿಸಿಎಂ ಪರಂ ನಿವಾಸದಲ್ಲಿ ಸಭೆಯನ್ನ ಮಾಡಲಾಗಿದೆ. ಬಿಕೆ ಹರಿಪ್ರಸಾದ್, ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಚರ್ಚೆಯನ್ನ ಮಾಡಿದ್ದಾರೆ. ಸಂಪುಟ ಸೇರ್ಪಡೆಗೆ ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಕಸರತ್ತನ್ನ ಮಾಡ್ತಾ ಇರುವಂತದ್ದು, ಲಾಬಿ ಮೇಲೆ ಲಾಬಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವರು ಯಾರದೇ ಗೌರ್ಮೆಂಟ್ ಬರಲಿ ನಾವಿರಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೇನು ಕೆಲಸ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಸಚಿವ ಸ್ಥಾನ ಮಾತ್ರ ಸಿಗಬೇಕು ಅಂತ ಈ ನಡುವೆ ಮಹತ್ವವನ್ನ ಪಡ್ಕೊಂಡಿದೆ ಹಿರಿಯ ನಾಯಕರ ಸಭೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ವಿ 20 ಸ್ಥಾನ ಖಾಲಿ ಇರುವಂತದ್ದು. ಪರಿಷತ್ತು, ರಾಜ್ಯಸಭೆ ಎಲೆಕ್ಷನ್ ಕೂಡ ಮುಗ್ದೋಯ್ತು. ಯಾವಾಗ ಹೋಗ್ತಾರೆ ಮುಖ್ಯಮಂತ್ರಿಗಳು ಮತ್ತು ಒಂದ್ ಕಡೆ ಸಿದ್ದರಾಮಯ್ಯನವರು? ಯಾವಾಗ ಪಟ್ಟಿ ಫೈನಲ್ ಆಗ್ಬೋದು? ಹೊಸ ಸಚಿವ ಸಂಪುಟ ರಚನೆ ಆಗುತ್ತೆ? ಪೃಥ್ವಿರಾಜ್, ಜೂನ್ 25ರೊಳಗಾಗಿ ಎಲ್ಲವೂ ಕೂಡ ಮುಗಿಯುವಂತ ಒಂದು ಯಾಕಂತ ಹೇಳಿದ್ರೆ ಈಗ ರಾಜ್ಯಸಭೆ ಮತ್ತೆ ಪರಿಷತ್ ಚುನಾವಣೆಯು ಕೂಡ ಮುಗಿದಿದೆ. ಡಿಸ್ಟರ್ಬೆನ್ಸ್ ಬರ್ತಾ ಇದೆ ತಿಮ್ಮೇಗೌಡ್ರೆ, ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದೀವಲ್ಲ, ಇಲ್ಲಿ ಪ್ರಮುಖವಾಗಿ 20 ಸಚಿವ ಸ್ಥಾನ ಖಾಲಿ ಇರುವಂತದ್ದು. ಅದರಲ್ಲಿ 10ರಿಂದ 12 ಯುವ ಮುಖಗಳಿಗೆ ಅಂತ ಹೇಳಲಾಗ್ತಾ ಇದೆ. ನೋಡ್ಬೇಕು ಆ ಯುವ ಮುಖ ಅನ್ನುವಂಥದ್ದನ್ನು ಯಾವ ರೀತಿಯ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದನ್ನ. ಇನ್ನೊಂದು 8 ಸಚಿವ ಸ್ಥಾನ ಹಿರಿಯರಿಗೆ ಕೊಡ್ಬೋದು ಅಂತ. ಆದ್ರೆ ಇರುವಂತ 20 ಸ್ಥಾನಗಳಿಗೆ ಹತ್ತತ್ರ 60ರಿಂದ 70 ಜನ ಶಾಸಕರು ಲಾಭಿಯನ್ನ ಮಾಡ್ತಾ ಇದ್ದಾರೆ. ಕೆಲವರು ನಾವು ನೆಕ್ಸ್ಟ್ ಶಾಸಕರಾಗ್ತೀವೋ ಇಲ್ವೋ, ಈಗ ಆಲ್ರೆಡಿ 3-4 ಬಾರಿ ಗೆದ್ದುಬಿಟ್ಟಿದೀವಿ, ಅವಕಾಶ ಕೊಡಿ ಅಂತ. ಇನ್ನು ಕೆಲವರು ನೀವು ನಮ್ಮನ್ನ ಕರ್ಕೊಂಡ್ಬಂದಿದ್ದೆ ಪಕ್ಷಕ್ಕೆ, ಸಚಿವ ಸ್ಥಾನ ಕೊಡ್ತೀವಿ ಅನ್ನುವಂತ ಗ್ಯಾರಂಟಿ ಮೇಲೆ, ಆ ಕಾರಣಕ್ಕೋಸ್ಕರನೇ ನಾವು ಬಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೆ ನೀವು ಕೊಡಬೇಕು ನಮ್ಗೆ ಸಚಿವ ಸ್ಥಾನ ಅಂತ. ಇನ್ನು ಕೆಲವರು ಈ ಒಂದು ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡಿ, ನಮ್ಮ ಜಿಲ್ಲೆಯಲ್ಲಿ ಒಂದು 5-6 ಜನ ಗೆದ್ದಿವಿ, ಯಾವ್ದಾರ್ಗೂ ಒಬ್ರಿಗೆ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಕಾದ್ ನೋಡ್ಬೇಕು ಯಾರಿಗೆಲ್ಲ ಸಿಗುತ್ತೆ ಈ ಬಾರಿ ಅವಕಾಶ ಅಂತ.